ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾವಿವತ್ತು ಬಾರ್ಕೂರಿನ ಕಾರಣಿಕ ಹಾಗೂ ಬಹಳಷ್ಟು ಪುರಾತನವಾದ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇವೆ. ಈಗ ನೀವು ನೋಡ್ತಾ ಇರುವುದೇ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನ, ಧರ್ಮಶಾಲೆ, ಬಾರ್ಕೂರು. ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನ. ಮಾಸ್ತಿಯಮ್ಮ ಇಲ್ಲಿನ ಪ್ರಧಾನ ದೇವರು. ರಕ್ತಚಂದನದಿಂದ ಈ ದೇವರ ಮೂರ್ತಿಯನ್ನು ಮಾಡಲಾಗಿದೆ. ಒಂದು ಕೈಯಲ್ಲಿ ಫಲವಸ್ತುಗಳನ್ನು ಹಿಡಿದುಕೊಂಡಿದ್ದು ಮತ್ತೊಂದು ಕೈಯಲ್ಲಿ ಶ್ರೀಚಕ್ರವನ್ನು ಹಿಡಿದುಕೊಂಡು ಸಪರಿವಾರದೊಂದಿಗೆ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಮಹಾಶಕ್ತಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆ ನಿಂತಿದ್ದಾಳೆ. ಜೊತೆಗೆ ಪರಿವಾರ ದೈವಗಳು ನೆಲೆ ನಿಂತಿದ್ದಾರೆ. ದೇವಿಯ ಕಾಲಿನ ಕೆಳಗೆ ಶ್ರೀಚಕ್ರ ಸಹ ಇದೆ ಎಂಬ ನಂಬಿಕೆ ಇದೆ. ಒಂದೇ ಗರ್ಭಗುಡಿಯಲ್ಲಿ 5 ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿನ ಗರ್ಭಗೃಹದಲ್ಲಿ ಮಾಸ್ತಿಯಮ್ಮ, ಚಿಕ್ಕಮ್ಮ, 2 ಕೋಡಿನ ನಂದಿಕೇಶ್ವರ, 1 ಕೋಡಿನ ಹೈಗುಳಿ ಹಾಗೂ ಗರ್ಭಗೃಹ ಕ್ಷೇತ್ರಪಾಲ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ. ಹಿಂದಿನ 11ನೇ ತಲೆಮಾರಿನ ಪಾತ್ರಿ ವೆಂಕಪ್ಪಯ್ಯನವರಿಗೆ ಅಳುಪ ಅರಸರು ಸುಮಾರು 200 ಎಕರೆ ಜಾಗ ಹಾಗೂ ದೇವಸ್ಥಾನವನ್ನು ಉಂಬಳಿಯಾಗಿ ನೀಡಿರುತ್ತಾರೆ ಎಂದು ಇಲ್ಲಿನ ಶಿಲಾಶಾಸನಗಳ ಮೂಲಕ ತಿಳಿಯುತ್ತದೆ. ದಕ್ಷಯಜ್ಞದ ಸಮಯದಲ್ಲಿ ಈಶ್ವರ ಮತ್ತು ದಕ್ಷನಿಗೆ ಗಲಾಟೆಯಾಗಿ ಸತಿಯು ಅಗ್ನಿಕುಂಡಕ್ಕೆ ಹಾರಿ ತನ್ನನ್ನು ದಹಿಸಿಕೊಳ್ಳುತ್ತಾಳೆ. ದಹಿಸಿಕೊಂಡಾಗ ಆದದ್ದೇ ಮಹಾಸತಿ. ದಹಿಸಿಕೊಂಡಾಗ ಉಂಟಾದ ಅಗ್ನಿಯು ಇಡೀ ಲೋಕವನ್ನು ಸುಡಲು ಪ್ರಾರಂಭಿಸುತ್ತದೆ. ಈ ವಿಷಯವನ್ನು ತಿಳಿದ ಈಶ್ವರ ಕುಂಡವನ್ನು ನುಂಗಲು ಕುಂಡೋದರ ಎಂಬ ಭೂತವನ್ನು ಕಳಿಸಿಕೊಡುತ್ತಾನೆ. ಈಗಲೂ ಇಲ್ಲಿ ಆ ಕುಂಡೋದರ ಭೂತವನ್ನು ಆರಾಧಿಸಲಾಗುತ್ತಿದೆ. ದೇವಸ್ಥಾನದಲ್ಲಿ ವಿವಿಧ ರೀತಿಯ ಸೇವೆಗಳು ನಡೆಯುತ್ತದೆ.
ಕುಂಕುಮಾರ್ಚನೆ, ಹೂವಿನ ಪೂಜೆ, ಹರಿವಾಣ ನೈವೇದ್ಯ, ಸೋಣೆ ಆರತಿ ಮತ್ತು ಪರಮಾನ್ನ ನೈವೇದ್ಯ ಇಲ್ಲಿನ ವಿಶೇಷ ಸೇವೆಗಳು. ಯಾವ ಮಕ್ಕಳಿಗೆ ಬಾಯಿ ಬರುವುದಿಲ್ಲ ಹಾಗೂ ಬಾಯಿ ಉಗ್ಗಿರುತ್ತದೆ ಅಂಥವರು ಈ ದೇವಸ್ಥಾನಕ್ಕೆ ಬಂದು ದೇವರ ಸೇವೆ ಮಾಡಿದರೆ ಮಕ್ಕಳಿಗೆ ಮಾತು ಬರುತ್ತದೆ ಎನ್ನುವುದು ಬಹಳ ಜನರ ನಂಬಿಕೆ. ಹಾಗಾಗಿ ನೀವು ಸಹ ಒಮ್ಮೆ ಇಲ್ಲಿಗೆ ಬಂದು ದೇವರ ಅನುಭೂತಿಯನ್ನು ಕಣ್ಣಾರೆ ಅನುಭವಿಸಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.